ರಿಯಲ್ ಎಸ್ಟೇಟ್ ದಂಧೆಕೋರರು ಇವತ್ತು ಈ ರಾಜ್ಯವನ್ನ ಆಳೋ ಸ್ಥಿತಿಗೆ ಬಂದಿದೆ. ಅವನು ನಮ್ಮ ನಾಯಕ, ಅವನು ನಮ್ಮ ಲೀಡರ್. ಈ ದೇಶದ ಜನರಿಗೆ ಬೇಕಾಗಿರೋ ಸ್ವತಂತ್ರ ಯಾವುದು ಗೊತ್ತಾ? ತಿಂದು 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 ಹಂದಿ ಬಾಕರಾಗಿದೆ. ಈ ದೇಶಕ್ಕೆ ಸ್ವತಂತ್ರ ಬೇಕೇ ಆಗಿರ್ಲಿಲ್ಲ ಅನ್ಸ್ಬಿಟ್ಟಿದೆ ಆ ಮಟ್ಟಕ್ಕೆ. ಮಾತಿದ್ರೆ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ ಇಷ್ಟಕ್ಕೆ ನಾವು ಸ್ವತಂತ್ರ ಪಡ್ಕೋಬೇಕಿತ್ತ. ನಾವು ಇಲ್ಲಿಂದ ಶುರುವಾಗಬೇಕು. ಹೊಸ ಚಿಂತನೆ, ಹೊಸ ಬದುಕು. ಈ ಬದುಕು ನಿಮ್ಮದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪವನ್ ಕೆ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರೋದು. ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿ ಎಲ್ಲರೂ ಇದ್ದೀವಿ. ಆಗಸ್ಟ್ 15 ಸ್ವತಂತ್ರ ಬಂದು 79 ವರ್ಷಗಳನ್ನು ಕಳೆದು 80ನೇ ವರ್ಷಕ್ಕೆ ಕಾಲಿತು. ಮುಕ್ಕಾಲು ಶತಮಾನವನ್ನು ನಾವು ಅನುಭವಿಸಿದ್ವಿ, ನೋಡಿದ್ದೀವಿ. ನಾನು ಇವತ್ತು ಮಾತಾಡಕೊಟ್ಟಿರೋದೇನು, ಸ್ವತಂತ್ರ ಯಾರಿಗೆ ಸಿಕ್ಕಿದೆ, ಯಾರಿಗೆ ಸಿಗಬೇಕಿತ್ತು, ಯಾರಿಗೆ ಸಿಕ್ಕಿದೆ, ಯಾಕಾಗಿ ಸಿಗಬೇಕಾದವ್ರಿಗೆ ಸಿಕ್ತಿಲ್ಲ ಅನ್ನೋ ವಿಚಾರವನ್ನು ಸ್ವಲ್ಪ ಮೆಲ್ಕಾಗ್ತಾ ಹೋಗೋಣ ಅಷ್ಟೇ. ಯಾಕೆಂದರೆ ಈ ಹೋರಾಟ, ಈ ಬಲಿದಾನ ಇದೆಯಲ್ಲ, ಇದು ನಮ್ಮ ಪೂರ್ವಜರು ಮಾಡಿದ್ದು. ದಶಕಗಳ ಕಾಲ, ಶತಮಾನಗಳ ಕಾಲ ಪ್ರಾಂತ್ಯವಾರು, ರಾಜಮನೆತನಗಳು ಮತ್ತು ಹಳ್ಳಿಯಲ್ಲೂ ಕೂಡ ಇದ್ರ ಕಿಚ್ಚು ದೊಡ್ಡ ಮಟ್ಟಕ್ಕೆ ಆವರಿಸಿದ್ದು. ಆದರೆ ಇವತ್ತಿನ ಸಮಾಜ ಎಷ್ಟು ಕೊಳಕೆದ್ದೋಗಿದೆ. ಅವತ್ತಿನ ಬಲಿದಾನ ಏನು, ಅವತ್ತಿನ ಸ್ವತಂತ್ರಕ್ಕಾಗಿ ಹೋರಾಡಿದ ಉದ್ದೇಶ ಏನು ಅನ್ನೋದೇ ನಮ್ಮ ಅರ್ಥವಿದೆ. ಇವತ್ತು ನಮ್ಮ ವಿಷನ್ ಏನಾಗೋಗಿದೆ, ಈ ದೇಶದ ಅಭಿವೃದ್ಧಿ ಏನಾಗಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲೋಗಿ ನಿಂತ್ಕೊಂಡಿದ್ದೀವಿ, ಅಸಮಾನತೆ ಅನ್ನೋದು ಎಲ್ಲೋಗಿ ನಿಂತ್ಕೊಂಡಿದೆ ಅನ್ನೋದು ವಿಚಾರವನ್ನು ಚರ್ಚೆ. ಯಾಕಾಗಿ ಅಂದರೆ ಈ ಸ್ವತಂತ್ರ ಅನ್ನೋದಿದೆಯಲ್ಲ, ಇದೆಲ್ಲ ಅದರ ಭಾಗವಾಗಿದೆ. ಅಂದರೆ ನಾವೊಬ್ಬ ಸ್ವತಂತ್ರ ಜೀವಿ ಆಗಬೇಕು. ಬ್ರಿಟಿಷರ ದಾಸ್ಯತೆಯನ್ನು ಮೀರಿ ನಿಂತ್ಕೋಬೇಕಾಗಿದ್ದೆ ಅದಕ್ಕಲ್ವಾ. ಎಲ್ಲ ವರ್ಗಗಳು ಆರ್ಥಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು, ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು, ಸಾಮಾಜಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು, ಅಸಮಾನತೆಯನ್ನು ತೊಡೆದಾಕ್ಬೇಕು ಅನ್ನೋದು ಉದ್ದೇಶ ಆಗಿತ್ತಲ್ಲ. ಇದು ಆ ಉದ್ದೇಶ ಇವತ್ತು ಫಲಿಸಿದ್ಯಾ? ಯಾರೋ ಬೂಟಾಟಿಕೆಗಳ ಮಾತಾಡೋಂಥ ರಾಜಕಾರಣಿಗಳು ಮತ್ತು ಇನ್ಯಾವನೋ ಉದ್ಯಮಿ ಪರ ನಿಂತ್ಕೊಳ್ಳೋದು ಏನಾಗಿದೆ? ಇವತ್ತು ದೇಶಕ್ಕೆ ಯಾವ ಕಡೆ ಹೋಗ್ತಾ ಇದೆ? ನಿಜವಾದ ಸ್ವತಂತ್ರದ ಆಶಯ ಇದೇನಾ ಆಗಿದ್ದು ಅನ್ನೋದು ಒಂದು ಚರ್ಚೆ ನಾವು ಮಾಡಬೇಕಾಗಿದೆ. ಹೌದು, ಇವತ್ತು ನಾವು ನಮ್ಮ ಸ್ವತಂತ್ರ ಹೋರಾಟಗಾರರನ್ನು ನೆನಪಿಸ್ಕೊಂಡು ಅವರ ಆದರ್ಶಗಳನ್ನು ಮತ್ತು ಅವರ ಧ್ಯೇಯೋದ್ದೇಶಗಳನ್ನು ನೆನಪಿಸ್ಕೊಂಡು ನಾವೆಲ್ಲರೂ ಮಾತಾಡ್ತೇವೆ. ಆದರೆ ಇವತ್ತಿಗೆ ಅವರು ಕಂಡ ಕನಸು, ಅವ್ರು ಮಾಡಿದ ಕನಸು ಇವತ್ತು ಫಲಶ್ರುತಿ ಆಗಿದೆಯಾ ಅಂತ ಅಂದಾಗ ಖಂಡಿತ ಇಲ್ಲ. ಇವತ್ತು ಈ ಭಾರತ ಏನಾಗಿದೆ ಗೊತ್ತಾ? ಸ್ವತಂತ್ರ ಆಗಿದೆ. 1947 ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ಬಂತು ಈ ದೇಶಕ್ಕೆ. ಬ್ರಿಟಿಷರ ದಾಸ್ಯತೆಯಿಂದ ನಮ್ಮ ದೇಶ ಇಂಡಿಪೆಂಡೆನ್ಸ್ ಆಯಿತು, ಸ್ವತಂತ್ರ ಘೋಷಣೆ ಮಾಡ್ಕೊಂತು. ಅಲ್ಲಿವರೆಗೂ ಆಂಗ್ಲರು ನಮ್ಮನ್ನು ಆಳ್ತಾ ಹೋದರು. ಆದರೆ ಈಗ ಇಂಡಿಪೆಂಡೆನ್ಸ್ ಆಯಿತು. ಯಾವಾಗ? 1947 ಆಗಸ್ಟ್ 15ನೇ ತಾರೀಕು. ಇವತ್ತು ನಾವು ಒಂಥರ ದಾಸ್ಯತೆಗಿದ್ದೀವಿ. ಇವತ್ತು ನಮಗೆ ಸ್ವತಂತ್ರ ಇಲ್ಲ. ಯಾವುದು? ಭ್ರಷ್ಟ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಲಂಚ್ಕೋರತನ, ದಿವಾಳಿತನ, ಆಡಂಬರ. ಅಬ್ಬಬ್ಬಬ್ಬ, ಏನು ಹೇಳ್ತಾ ಹೋಗೋಣ ಅವ್ರ ಬಗ್ಗೆ? ನಾಚಿಕೆಗೇಡಿನ ಸಂಗತಿ ಅದು. ಅದನ್ನು ಹೇಳ್ತಾ ಹೋಗೋಕ್ಕೆ ಒಂದು ಅಸಹ್ಯಕರ ಅನ್ಸುತ್ತೆ. ಸ್ವಜನ ಪಕ್ಷಪಾತ. ಒಳ್ಳೆಯವರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆ ಒಳ್ಳೆತನ ಗೊತ್ತಾಗ್ಬೇಕಲ್ಲ. ಕೊಲೆಗಾರ ಇವತ್ತು ಅಥವಾ ಮೋಸಗಾರ ಇವತ್ತು, ರಿಯಲ್ ಎಸ್ಟೇಟ್ ದಂಧೆಕೋರರು ಇವತ್ತು ಈ ರಾಜ್ಯವನ್ನು ಆಳೋ ಸ್ಥಿತಿಗೆ ಬಂದಿದೆ. ಎಷ್ಟು ಕೇಸ್ ಇರ್ತಾವೋ ಅವನು ನಮ್ಮ ನಾಯಕ, ಅವನು ನಮ್ಮ ಲೀಡರು, ಅವನು ಮೋಸಗಾರ. ಅವನು ಮಾತಿದ್ರೆ ಸುಳ್ಳು ಹೇಳ್ತಾನೆ, ಅವನು ನಮ್ಮ ದೇಶ ಆಳ್ತಾನೆ, ಅವನು ನಮ್ಮ ದೇಶದ ಇದನ್ನ ಮಾಡ್ತಾನೆ, ಅಥವಾ ನಮ್ಮ ರಾಜ್ಯನ ಆಳ್ತಾನೆ, ಅಥವಾ ನಮ್ಮನ್ನ ಉದ್ಧಾರ ಮಾಡ್ತೀನಿ ಅಂತ ಆಶ್ವಾಸನೆ. ಇವತ್ತು ನಿಜವಾಗ್ಲೂ ಜನರಿಗೆ, ಈ ದೇಶದ ಜನರಿಗೆ ಬೇಕಾಗಿರೋ ಸ್ವತಂತ್ರ ಯಾವುದು ಗೊತ್ತಾ? ಶಿಕ್ಷಣ ವ್ಯಾಪಾರೀಕರಣ ಆಗಿದೆ. ಆ ಶಿಕ್ಷಣದಿಂದ ಮುಕ್ತಿ ಬೇಕು, ಅದಕ್ಕೆ ಸ್ವತಂತ್ರ ಬೇಕು. ಇವತ್ತು ಲಜ್ಗೆಟ್ಟವರೆಲ್ಲ ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಂಡಿದ್ದೀವಿ. ದುಡ್ಡು ಮಾಡೋ ಜಾಗಗಳವು. ಸರ್ಕಾರದವರು ಅಷ್ಟೇ ಬಿಡಿ. ಯಾಕೆಂದ್ರೆ ಈಗೆಲ್ಲ ಹೋಗಿ ಕೂತಿರೋರು ಕೂಡ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇರೋಂಥ ಮಹಾನುಭಾವಗಳೇ ಹೋಗಿ MLA ಗಳು ಹಾಕ್ಕೋರೋದು, MP ಗಳು ಹಾಕ್ಕೋರೋದು. ಅವರು ಇನ್ನೇನು ಮಾಡ್ತಾರೆ? ಆ ಲಜ್ಗೆಟ್ಟವರು ತಮ್ಮ ಸಂಸ್ಥೆಗಳ ಹಿತಾಸಕ್ತಿಗೋಸ್ಕರ ಸರ್ಕಾರಿ ಸಂಸ್ಥೆಗಳನ್ನ ಹಾಳು ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟು ಆರೋಗ್ಯ. ಇದರಿಂದ ಸ್ವತಂತ್ರ ಆಗ್ಬೇಕಾಗಿದೆ. ಭ್ರಷ್ಟಾಚಾರ, ಆರೋಗ್ಯದ ವಿಚಾರ ಬಂದಾಗಂತೂ ಬಿಡಿ. ದೇಶ ತುಂಬ ಜನಸಂಖ್ಯೆ ಜಾಸ್ತಿ ಆಗಿದೆ, ರಾಜ್ಯ ತುಂಬ ಜನಸಂಖ್ಯೆ ಜಾಸ್ತಿ ಆಗಿದೆ. ಒಂದೊಂದು ಹಾಸ್ಪಿಟ್ಲ್ ಕಟ್ಟಿದ್ರೆ ಉದ್ದುದ್ದ ಬ್ಯಾನರ್ಗಳು ಹಾಕತ್ತಾರೆ, ನಾನು ಮಾಡಿದ್ದು ಅಂತ. ಈ ಸ್ವಾತಂತ್ರ್ಯದಿಂದ, ಇದರಿಂದ ಸ್ವಾತಂತ್ರ್ಯ ಕೊಟ್ಟಿಲ್ಲ ಜನರಿಗೆ ಯಾರ್ಕೊಂಡು. ಅದಾಯಿತು. ನೆಕ್ಸ್ಟ್ ಲಂಚ. ಬಾಬಾ ಅದು ಯಾವ ಮಟ್ಟಕ್ಕಿದೆ ಅಂದರೆ,
ಒಬ್ಬ P1 ಹಿಡಿದು ಸರ್ಕಾರಿ ಸಂಸ್ಥೆಯ ಒಬ್ಬ P1 ಹಿಡಿದು ಅವನು DC ವರೆಗೂ ಹೋಗ್ಲಿ, ಅಥವಾ ಒಂದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರಲಿ, ಅಥವಾ ಒಂದು ಇಲಾಖೆಯ ಕಾರ್ಯದರ್ಶಿ ಆಗಿರಲಿ, ಅಲ್ಲಿವರೆಗೂ ಕೂಡ ಲಂಚ 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 ತಿಂದು 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 ಹಂದಿ ಬಾಕ್ರಾಗಿದ್ದಾರೆ. ಗೊತ್ತಲ್ಲ ಹಂದಿ ಬಾಕ್ರ ಅಂದ್ರೆ ಹೆಂಗೆ ಕೂತ್ಕೊಂಡು, ಅವರಂತೂ ಲಜ್ಗೆಟ್ಟೋಗಿದೆ. ಒಂದು ದೇಶ ಒಂದು ವ್ಯವಸ್ಥಿತವಾಗಿ ನಡಿಬೇಕು ಅಂದ್ರೆ ಒಂದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾ ರಂಗ ಇದೆಯಲ್ಲ, ಇಷ್ಟು ಅಂಗಗಳು ಕೂಡ ಒಂದಲ್ಲ ಒಂದು ಸರಿದಾರಿಯಲ್ಲಿ ನಡಿಬೇಕು, ಒಂದಲ್ಲ ಒಂದು ಒಂದು ದೃಷ್ಟಿಕೋನ ಇಟ್ಕೊಂಡು ನಡಿಬೇಕು. ಆದ್ರೆ ಇವತ್ತು ನಡೀತಾ ಇರೋದೇನು, ಯಾವನೋ ಹಿತಾಸಕ್ತಿಗೆ ಏನೇನೋ ಕೆಲಸ ಮಾಡ್ತಾನೆ. ಅದರಲ್ಲೂ ಈ ಕಾರ್ಯಾಂಗ ಅಷ್ಟು ಕೆಟ್ಟಿರೋ ಅಷ್ಟು ಇನ್ಯಾವುದು ಕೆಟ್ಟಿಲ್ಲ. ಕಾರ್ಯಾಂಗ ಮತ್ತೆ ಶಾಸಕಾಂಗ ಇವೆರಡೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಬೇಕೇ ಆಗಿರ್ಲಿಲ್ಲ ಅನ್ಸ್ಬಿಟ್ಟಿದೆ. ಆ ಮಟ್ಟಕ್ಕಿದ್ದು ಎಲ್ಲನ ಕೇಳಿ, ಯಾವುದನ ವಿಷಯ ಕೇಳಿ, ಒಂದು ಆಫೀಸು, ಯಾವುದೋ ಒಂದು ಆಫೀಸ್ ಅಥವಾ ಒಂದು ಇಲಾಖೆ, ಒಂದು ತಾಲೂಕು, ಒಂದು ಜಿಲ್ಲೆ, ಒಂದು ಗ್ರಾಮ ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ, ಯಾವುದನ್ನ ಒಂದರಲ್ಲಿ ನೀವು ₹1 ದುಡ್ಡು ಕೊಡದಲ್ಲೇ ಕೆಲಸ ಆಗುತ್ತೆ ಅಂತ ಅನ್ಸಿ ನೋಡೋಣ. ಯಾವನಾದ್ರೂ ಪ್ರಾಮಾಣಿಕವಾಗಿ ಅಧಿಕಾರಿ ನಿನಗೆ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಜನರ ಬಳಿ ಹೋಗಿರೋದನ್ನ ನೋಡಿ. ಲಂಚ ಹೇಳಿಗೆ ಸಮ, ಹೇಳಿ ತಿನ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರಿಗೆ ತಕ್ಕನಾಗ ಸಾಥ್ ಕೊಡ್ತಾ ಇರೋರು ರಾಜಕಾರಣಿಗಳು. ಅವರು ಲಜ್ಗೆಟ್ಟರೋರು, ಅವ್ರು ಬಿಡಿ 3 ಬಿಟ್ಟು ನಿಂತಿರೋ ಅಂಥವ್ರು ರಾಜಕಾರಣಿಗಳು. ಅಂತ ರಾಜಕಾರಣಿಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿಲ್ಲ, ಇಂಥ ಅಧಿಕಾರಿಗಳಿಂದನೂ ನಮಗೆ ಸ್ವತಂತ್ರ ಸಿಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದಾಗ ಬಡತನ. ಪ್ರತಿ ವಿಷಯದಲ್ಲೂ ಕೂಡ ಸ್ವತಂತ್ರ ಎಲ್ಲಿಗೆ ಬೇಕು, ಯಾಕೆ ಬೇಕು? ಸಿದ್ಧಲಿಂಗಯ್ಯನವರು ಅದನ್ನೇ ಹೇಳಿರೋದು, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಮಾತು ಸತ್ಯ ಅನ್ಸುತ್ತೆ. ಇವತ್ತು ಒಬ್ಬ ಬಡವ, ಒಂದು ಊರಿನ ಒಬ್ಬ ಬಡವ, ಯಾವುದೋ ಜಾತಿಗೆ ಸೇರಿರೋನು, ಯಾವುದೋ ಧರ್ಮಕ್ಕೆ ಸೇರಿರೋನು, ಆ ಬಡವ ಇವತ್ತು ಎಷ್ಟೆಲ್ಲ ಸಮಸ್ಯೆಗಳಲ್ಲಿ ಇದನ್ನ ಮಾಡ್ತಾ ಇದ್ದಾನೆ ಗೊತ್ತು. ಈ ಸ್ವತಂತ್ರ ಈ 1947ಕ್ಕಿಂತ ಹಿಂದೆಲೆ ಈ ಭಾರತದಲ್ಲಿ ಸ್ವತಂತ್ರ ಚಳವಳಿ ಶುರುವಾದಾಗ ಯಾಕಾಗಿ ಶುರುವಾಯಿತು? ಎಲ್ಲ ದಾಸ್ಯತೆಗಳನ್ನ ಮೀರಿ ಬರಬೇಕು ಅಂತ. ಇವತ್ತಿದ್ಯಾ ಜಾತಿ ವ್ಯವಸ್ಥೆ ಬೇರೂರಿದೆ. ಜಾತಿ ವ್ಯವಸ್ಥೆಗೆ ಯಾವ ಮಟ್ಟಕ್ಕೆ ಬೇರೂರಿದೆ ಅಂದರೆ ಮರ್ಯಾದಾ ಹತ್ಯೆಗಳಾಗ್ತಾ ಇದ್ದಾವೆ. ನಾನು ನನ್ನ ಜಾತಿಗೋಸ್ಕರ ನಾನು ಪ್ರಾಣ ತಕ್ಕೊಳ್ಳೋಕೆ ಹೊರಡಿದ್ದೀನಿ, ನನ್ನ ಮಗಳನ್ನ ಬೇರೆಯವನಿಗೆ ಕೊಟ್ಟು ಮದುವೆ ಮಾಡಲ್ಲ, ಅಥವಾ ನನ್ನ ಮಗನಿಗೆ ಬೇರೆ ಜಾತಿಯಿಂದ ಮದುವೆ ಮಾಡಲ್ಲ. ತಿರ್ಗಾ ಅದೇ ಯಾವುದೋ ಬೇರೆ ಜಾತಿಯವನೇ ಬಂದು ಅವನ ಹೊಲ್ದಾಗ ಕೆಲಸ ಮಾಡಬೇಕು. ಅವಾಗ ಅನ್ನ ಮುಡ್ತಾನದನ್ನ ಅವ್ರ ಹೊಲ್ದಾಗಿರೋ ಏನು ಇವಾಗ ಗದ್ದೆನೋ ರಾಗಿನೋ ಏನೋ ಹಾಕಿರ್ತಾರಲ್ಲ, ಅದನ್ನ ಕೊಯ್ತಾರಲ್ಲ, ಅದೇ ಅನ್ನ ತಿಂತಾರೆ. ಆದರೂ ಜಾತಿ ಒಪ್ಕೊಳ್ಳಲ್ಲ. ಎಲ್ಲ ಜಾತಿಯವರು ಸೇರಿ ಒಗ್ಗೂಡೆ ವ್ಯವಸಾಯ ಮಾಡೋ ಅಂಥದ್ದು. ಇನ್ನು ಎಷ್ಟು ವರ್ಷ ಬೇಕು? 80ನೇ ವರ್ಷ ನಾವು 79 ವರ್ಷ ಕಂಪ್ಲೀಟ್ ಮಾಡಿ 80ನೇ ವರ್ಷಕ್ಕೆ ಸ್ವತಂತ್ರೋತ್ಸವಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತಿಂದ ಅಂದರೆ ಆಗಸ್ಟ್ 15ರಿಂದ 80ನೇ ವರ್ಷದ ಸ್ವತಂತ್ರವನ್ನು ನಾವು ಸಂಭ್ರಮಿಸ್ತಾ ಹೋಗ್ತೀವಿ. ಹಂತವಾಗಿ ಸಂಭ್ರಮಿಸ್ತಾ ಹೋಗ್ತೀವಿ. ಯಾವುದರಲ್ಲಿ ದೇಶ ಇಂಡಿಪೆಂಡೆನ್ಸ್ ಅನ್ಸುತ್ತೆ? ಯಾವುದ್ರಲ್ಲೂ ಅನ್ಸಲ್ಲ ಅನ್ಸುತ್ತೆ. ಮಾಡಿರೋ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಅವನ್ನ ಹೇಳ್ತಾ ಹೋದ್ರೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ತಾ ಹೋಗ್ತಾರೆ. ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿ ಇಡೀ ದೇಶದಲ್ಲಿ ಒಂದು ಟ್ರೆಂಡ್ ಇದೆ. ಯಾವನನ್ನ ಸತ್ಯ ಮಾಡಿದ್ರೆ ಅವನು ದೇಶದ್ರೋಹಿ, ಯಾವನನ್ನ ಇದ್ದಂಗೆ ಹೇಳಿದ್ರೆ ಇವನು ಜಾತಿವಾದಿ, ಅಥವಾ ಅದೇನೋ ಇನ್ನೆಂತವ ಹೇಳ್ತಾರೆ, ಈ ನಗರ ನಕ್ಸಲರು ಅದು ಇದು ಅಂತ ಹಂಗೆ ಕಟ್ಟಾಕ್ಬಿಡ್ತಾರೆ ಅವ್ರನ್ನ. ನೀನೇನು ಹೋರಾಟ ಮಾಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ನೀನು ಹೋರಾಟ ಮಾಡ್ತೀಯಾ, ಈ ಸರ್ಟಿಫಿಕೇಟ್ ನಿನ್ನ ಹತ್ರ ಇರಬೇಕು. ನೀನು ರೈತರ ಪರ ಹೋರಾಟ ಮಾಡ್ತೀಯಾ, ಹಂಗಾರೆ ನೀನು ಕೃಷಿಕ ಆಗಿರಬೇಕು. ನಿನ್ನಿಗೆ 1 ಎಕರೆಗೆ ಎಷ್ಟು ಬೀಜ ಹಾಕ್ತಾರೆ, ಎಷ್ಟು ಗೊಬ್ಬರ ಹಾಕ್ತಾರೆ, ಎಷ್ಟು ಎಕರೆಗೆ ಎಷ್ಟು ಕುಂಟೆ ಇರುತ್ತೆ, ಅದೆಲ್ಲ ನೀನು ಹೇಳ್ಬೇಕು ಅಂತಾರೆ. ನೀಟ್ ಎಕ್ಸಾಮ್ ಮೊನ್ನೆ ಪ್ರೊಟೆಸ್ಟ್ ಆಯಿತು ಇಲ್ಲಿ ಡೆಲ್ಲಿಲಿ. BA ಹುಡುಗ ಹೋಗಿ ಪ್ರೊಟೆಸ್ಟಿಗೆ ಭಾಗವಹಿಸಿದ್ದಾನೆ. ಅಯ್ಯೋ, BA ಹುಡುಗಂಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಇದೇ ಕೆಲಸನ 1947ರಿಂದಲೇ ನಮ್ಮ ಹಿರಿಯರೆಲ್ಲ ಯೋಚನೆ ಮಾಡಿದರೆ, ನನಗೂ ಕರ್ನಾಟಕದವನಿಗೂ ಡೆಲ್ಲಿಯವನಿಗೂ ಏನು ಸಂಬಂಧ ಸ್ವತಂತ್ರ ಹೋರಾಟಕ್ಕೆ ಅಂದಿದ್ರೆ ಇವತ್ತು ಸ್ವತಂತ್ರ ಬರ್ತಿತ್ತ ನಮಗೆ. ಮತ್ತು ನಮ್ಮ ಆಲೋಚನೆ ಹೆಂಗಿರಬೇಕು ಅಂದರೆ, ಕಟ್ಟ ಕಡೆಯ ವ್ಯಕ್ತಿಯ ಸಮಸ್ಯೆಯೂ ಒಂದೇ, ನನ್ನ ಸಮಸ್ಯೆಯೂ ಒಂದೇ. ನಾನು ಕಟ್ಟ ಕಡೆಯ ವ್ಯಕ್ತಿಯಾಗಿದ್ದರೆ ನನ್ನ ಸಮಸ್ಯೆಯ ಜೊತೆ ಪ್ರತಿಯೊಬ್ಬರು ನಿಂತ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಗಾಂಧೀಜಿ ಅದೇ ಮಾತನ್ನು ಹೇಳೋದು, ಉಳ್ಳವರ ಒಬ್ಬನ ಜೊತೆ ನಿಲ್ಲೋ ಬದಲು ತುಳಿತಕ್ಕೊಳಗಾಗಿರೋ 1000 ಜನರ ಜೊತೆ ನಾನು ನಿಂತ್ಕೊಳ್ತೀನಿ. ಯಾಕೆ ಅಂದರೆ ಉಳ್ಳವನಿಗೆ ಎಲ್ಲ ಥರದ್ದು ಕೊಂಡ್ಕೊಳ್ಳೋವಂಥ ಅವಕಾಶ ಇರುತ್ತೆ, ಆದರೆ ಬಡವನಿಗೆ ಅದಿರಲ್ಲ. ಬಡವರು 1000 ಜನಕ್ಕೆ ಅದೇನೂ ಇರಲ್ಲ. ಇವತ್ತೆಲ್ಲ ಹೋಗ್ತಿದೆ, ಇಡೀ ದೇಶ ಫಿಡಲಿಸಮ್ ಕಡೆ ಹೋಗ್ತಾ ಇದೆ.
ಕ್ಯಾಪಿಟಲಿಸಮ್ ಕಡೆ ಹೋಗ್ತಾ ಇದೆ. ಒಂದು ಕಡೆ ಆದಾಯ ಶೇಖರಣೆಗಳಾಗ್ತಾ ಇದ್ದಾವೆ, ಒಂದೇ ಕಡೆ ಇದಾಗ್ತಾ ಇದೆ. ಅಸಮಾನತೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸಾಮಾಜಿಕ ಅಸಮಾನತೆಗಳು ಎದ್ದು ಕಾಣಿಸ್ತಾ ಇದ್ದಾವೆ. ವೈಜ್ಞಾನಿಕವಾಗಿ ದೇಶ ಹಿಂದುಳಿತಾ ಇದೆ. ನಾವು ಕಾಂಪೀಟ್ ಮಾಡ್ಬೇಕಾಗಿರೋಂಥ ದೇಶಗಳನ್ನ ನಾವು ಮರ್ತೇ ಬಿಟ್ಟಿದ್ದೀವಿ. ಮಾತಿದ್ರೆ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಇವ್ರು ನಮ್ಮ ದೇಶದ ಒಂದು ರಾಜ್ಯಕ್ಕೆ ಸಮ ಇಲ್ಲ. ಯಾವ ಈ ದೇಶಗಳಿವು ನಮ್ಮ ಒಂದು ರಾಜ್ಯದ ಎಕನಾಮಿಕ್ ಸಮ ಇಲ್ಲ. ಇವ್ರು ಯಾರನ್ನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಜಾಗತಿಕವಾಗಿ ಬೆಳೆಯುವಂಥದ್ದು ಏನು ಮಾಡಬೇಕು? ಅದು ನಾನು ಯಾವೊಬ್ಬ ರಾಜಕಾರಣಿಯನ್ನು ಸೀಮಿತ ಮಾಡಿ ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು 80ನೇ ವರ್ಷಕ್ಕೆ ನಾವು ಬಂದಿದ್ದೀವಲ್ಲ, ನಮ್ಮ ವಿಷನ್ ಏನಾಗಿತ್ತು? 1947ರಲ್ಲಿ ನಾವು ಸ್ವತಂತ್ರ ತಗೊಂಡಾಗ ನಮ್ಮ ವಿಷನ್ ಏನಾಗಿತ್ತು? ಈ ದೇಶಕ್ಕೆ ಕೊಟ್ಟಂಥ ಪವಿತ್ರ ಗ್ರಂಥ ಯಾವುದಿದೆ? ಸಂವಿಧಾನ ಇದೆಯಲ್ಲ. ಈ ಪವಿತ್ರ ಗ್ರಂಥದಲ್ಲಿ ಏನೆಲ್ಲ ಬರೆದಿದೆ? ಈ ಪವಿತ್ರ ಗ್ರಂಥ ಏನನ್ನು ತಿದ್ದುಕೊಟ್ಟಿದೆ? ಆ ಆಶಯಗಳು ಈಡೇರಿದವ ಇವತ್ತು? ಈ ಸಮಾಜಕ್ಕೆ ಅದು ಸಿಕ್ಕಿದೆಯಾ? ಇದು ಇವತ್ತೆಲ್ಲರೂ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅಂತ ಎಲ್ಲರಿಗೂ ವಿಶ್ ಮಾಡ್ತೀವಿ ನಾವು. ಅನಿಸಿದೆಯಾ ನಮಗೆ ಯಾವತ್ತಾದರೂ ಒಂದು ಕ್ಷಣ ಈ ದೇಶ ಸರಿ ಮಾರ್ಗದಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಸುಳ್ಳು ವಿಜೃಂಭಿಸ್ತಾ ಇದೆ, ಇತಿಹಾಸ ಮರೆಮಾಚಿದೆ. ಇತಿಹಾಸನ ಹೇಳ್ದವರೆಲ್ಲ ದೇಶದ್ರೋಹಿಗಳಾಗ್ತಾ ಇದ್ದಾರೆ. ಇತಿಹಾಸದ ಸತ್ಯದ ಘಟನೆಗಳನ್ನು ಬಿಚ್ಚಿಟ್ಟವರು ದೇಶದ್ರೋಹಿಗಳಾಗ್ತಾ ಇದ್ದಾರೆ. ಆದರೆ ಇವತ್ತು ಆಗ್ತಾ ಇರೋದೇನು? ಸುಳ್ಳು ವಿಜೃಂಭಿಸ, ಅಸಮಾನತೆ ಅಂತೂ ಜಾತಿ ವಿಚಾರವಾಗಿ, ಆರ್ಥಿಕ ವಿಚಾರವಾಗಿ ಜನರನ್ನ ತುಳಿತಾ ಇದ್ದಾರೆ. ಬಡವ ಶ್ರೀಮಂತನ ಮಧ್ಯೆ ಇರೋಂಥ ಗ್ಯಾಪು ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಯಾವ ವಿಚಾರವಾಗಿ ನಾವು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ನಾವು ಯೋಚನೆ ಮಾಡಬೇಕು, ಆ ವಿಚಾರಗಳೆಲ್ಲ ಸತ್ತೋಗ್ತಾ ಇದ್ದಾವೆ. ಆ ವಿಚಾರಗಳಲ್ಲಿ ಬೇರೆ ಬೇರೆ ಏನೇನೋ ಬಂದು ಕೂರ್ತಾ ಇದೆ. ಆಷಾಢಭೂತಿತನ ಅಂತೀವಲ್ಲ ನಾವು, ಅದು ಬಂದು ಕೂರ್ತಾ ಇದೆ. ಎಲ್ಲದಕ್ಕೂ ಒಂದೇ ಯಾರ್ದೋ ಒಬ್ಬರ ದೃಷ್ಟಿಕೋನವನ್ನು ತಗಲಾಕೋದು. ಇಲ್ವಾ, ನೀನು ಸರಿ ಇಲ್ಲ, ನೀನು ಅಂಥವನು, ನೀನು ಇಂಥವನು ಅಂತ ಫಿಕ್ಸ್ ಮಾಡೋದು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಗುಜರಾತ್ನಿಂದ ಹಿಡಿದು ನಾಗಾಲ್ಯಾಂಡ್ವರೆಗೂ ನಾವು ಯೋಚನೆ ಮಾಡಿದಾಗ, ಅಸ್ಸಾಮು, ಅರುಣಾಚಲದವರೆಗೂ ಯೋಚನೆ ಮಾಡಿದಾಗ ನಮ್ಗೆ ಅನಿಸುತ್ತೆ ಎಷ್ಟೆಲ್ಲ ರಾಜ್ಯ ವಯಸ್ಸು, ಜಿಲ್ಲೆ ವಯಸ್ಸು ಅಸಮಾನತೆಗಳು. ಇನ್ನಾದರೂ ಯುವ ಪೀಳಿಗೆ ಎದ್ದು ನಿಲ್ಲಬೇಕು. ಇವತ್ತು 80ನೇ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಲ್ಲ, 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಲ್ಲ ನಾವು, ಇಲ್ಲಿಂದ ಶುರುವಾಗಬೇಕು ಹೊಸ ಚಿಂತನೆ, ಹೊಸ ಬದುಕು. ಈ ಬದುಕು ನಿಮ್ಮದು. ಈ ಸ್ವತಂತ್ರವನ್ನು ಇವತ್ತೇನು ನಾವು ಸಂಭ್ರಮಿಸ್ತಾ ಇದ್ದೀವಲ್ಲ, ಪ್ರತಿ ವಿಚಾರದಲ್ಲೂ ಸ್ವಾತಂತ್ರ್ಯವನ್ನು ಸಂಭ್ರಮಿಸ್ತಾ ಇದ್ದೀವಲ್ಲ, ಯಾರು ನಿಮ್ಮನ್ನು ತಡೆಯೋರು ಯಾರು ಇಲ್ಲ. ನಿಮ್ಮನ್ನು ತಡೆಯೋದೊಂದೇ, ಅಥವಾ ನಿಮ್ಮ ಬದುಕಿಗೆ ಒಂದು ಬದಲಾವಣೆಯನ್ನು ಕೊಡೋದೊಂದೇ ಈ ದೇಶದ ಸಂವಿಧಾನ. ನಿಮ್ಮನ್ನು ಕಟ್ಟ ಕಡೆಯ ವ್ಯಕ್ತಿ ಆಗಿದ್ರು ಅಷ್ಟೇ, ಯಾವನೇ ಆಗಿದ್ರು ಅವನಿಗೆ ಸಮಾನತೆಯನ್ನು ದೃಷ್ಟಿಯನ್ನು ಸಾರಿರೋದು ಒಂದೇ ಸಂವಿಧಾನ. ಅದೊಂದು ಬಿಟ್ಟು ನಿಮ್ಮನ್ನು ಯಾರು ತಡೆಯೋರಿಲ್ಲ. ಎಲ್ಲ ವಿಷಯದಲ್ಲೂ ಸರ್ವಾಂತರ್ಯಾಮಿ ನೀವು, ಎಲ್ಲ ವಿಷಯದಲ್ಲೂ ನೀವು ಸ್ವತಂತ್ರರು, ನೀವು ಸರ್ವಸ್ವತಂತ್ರರು ನೀವು. ಆದರೆ ಆ ಸ್ವತಂತ್ರಕ್ಕೆ ಇವತ್ತಿದೆಯಾ? ದಾಸ್ಯತೆ. ಬ್ರಿಟಿಷರು ಈ ದೇಶವನ್ನು ಕೊಳ್ಳೆ ಹೊಡೆದ್ರು. ಈ ದೇಶದಲ್ಲಿ ರಾಜ್ಯಗಳ ಮಧ್ಯೆ ಅಸಮಾನತೆಯನ್ನು ತಂದಿಟ್ಟರು. ಎಷ್ಟಾಗಬೇಕು ಅಷ್ಟು ದೋಚಿದ್ರು ಅವರು. ಎಕನಾಮಿಕಲಿ ನಮ್ಮನ್ನು ಅವ್ರು ಬರ್ಡನ್ ಮಾಡಿದ್ರು. ಅವರು ಎಜುಕೇಷನ್ನು, ತಮ್ಮ ಆಡಳಿತಕ್ಕೋಸ್ಕರ ಎಜುಕೇಷನ್ ತಂದಿದ್ದು, ಕೆಲವೊಂದೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳ್ಬಾರ್ದು. ಆದರೆ ಅವರಿಗಿನ್ನ ಹೆಚ್ಚಿನದಾಗಿ ಇವತ್ತು ನಮ್ಮ ದೇಶದಲ್ಲಿ ದಾಸ್ಯತೆ ಹೆಚ್ಚಾಗ್ತಾ ಇದೆ. ಜಾತಿ ವಿಚಾರವಾಗಿರ್ಬೋದು, ಧರ್ಮದ ವಿಚಾರಗಳಾಗಿರ್ಬೋದು, ಆರ್ಥಿಕ ವಿಚಾರಗಳಾಗಿರ್ಬೋದು, ವೈಜ್ಞಾನಿಕ ವಿಚಾರಗಳಲ್ಲಾಗಿರ್ಬೋದು, ಲಂಚತನ, ಸರ್ಕಾರಗಳು ನಡೀತಾ ಇರೋಂಥ ರೀತಿ ನೀತಿಗಳಾಗಿರ್ಬೋದು. ನಾವು ಮುಂದಿನ ಮಕ್ಕಳಿಗೆ, ನಮ್ಮ ಮುಂದಿನ ಜನ್ರೇಷನ್ಗೆ ಏನು ಹೇಳ್ಬೇಕು? ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಇಂಥ ಕಾಲದಾಗಿದ್ವಪ್ಪ, ಇವತ್ತೊಂದು ಯಾವುದೋ ಒಂದು ಕೆಲಸ ತಗೋತೀವಿ, ಸರ್ಕಾರಿ ಉದ್ಯೋಗ ತಗೋತೀವಿ ಅಂದರೆ, ನಿಮ್ಮಪ್ಪ ಏನಾಗಿದ್ದ? MLA ಆಗಿದ್ನಾ? ನಿಮ್ಮಪ್ಪ ರಾಜಕಾರಣಿನಾ? ಅಥವಾ ನಿಮ್ಮಪ್ಪ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರಾ? ಅವ್ರ ಮಗಂಗೆ ಅಷ್ಟೇ ಅವಕಾಶ ಸಿಗುತ್ತೆ. ಪಡೆದವರೇ ಫಲ ಪಡಿತಾ ಇದ್ದಾರೆ, ಬೇರೆಯವ್ರಿಗೆ ಅವಕಾಶನೇ ಇಲ್ಲ. ಫಿಕ್ಸು ಹರಾಜು. ನಾಳೆ ಒಂದಿನ ಬಂದರೂ ಬರ್ಬೋದು, ಈ ಮೆಜೆಸ್ಟಿಕ್ಕಲ್ಲಿ ನಿಂತ್ಕೊಂಡು ಅಥವಾ ಯಾರನ್ನ ಊರು ಮುಂದೆ ನಿಂತ್ಕೊಂಡ್ಬಿಟ್ಟು, ನೋಡಪ್ಪ ಈ ಕೆಲಸಕ್ಕೈತೆ ಹರಾಜು ಕೂಗ್ತಾ ಇದ್ದೀನಿ, ಇಷ್ಟಿಷ್ಟು ಹರಾಜು ಐತೆ, ಬಂದು ಯಾರನ್ನ ಕೂಗ ಅಂತಾರೆ, ಕೂಗ್ರಿ ಅಂತಂದು. ಯಾವುದಕ್ಕೆ? ಗ್ರಾಮ ಪಂಚಾಯತಿ 10,000 ರೂಪಾಯಿ, 10,000 ಲೆಕ್ಕನೇ ಇಲ್ಲ ಇವತ್ತು, ಲಕ್ಷಗಟ್ಟಲೆ ಇವತ್ತೆಲ್ಲ. ಆ KPSC ಹುಡುಗರು ಕೇಳಿಬಿಟ್ರು ಆ ವಿಷಯನ. KPSC ಬಿಹಾರದಲ್ಲಿ ಹಂಗೆ ಆಯಿತು, ಮಧ್ಯಪ್ರದೇಶಲ್ಲಿ ಹಂಗೆ ಆಯಿತು, ಕರ್ನಾಟಕದಲ್ಲೂ ಹಂಗೆ ಆಯಿತು. ಅವೆಲ್ಲ ಇಂಡಿಪೆಂಡೆಂಟ್ ಬಾಡಿಗಳು, ಅವನ್ನ ಸರ್ಕಾರಗಳು ಅಷ್ಟು ಸುಲಭನಾಗಿ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಯಾರು ಇವಾಗ DK ಶಿವಕುಮಾರ್ ಆಗಿರ್ಬೋದು, ಇವರಾಗಿರ್ಬೋದು, ಆ ಇಂಡಿಪೆಂಡೆಂಟ್ ಬಾಡಿಗಳಲ್ಲೂ ಕೂಡ ಆ ವ್ಯವಸ್ಥೆ ಬಂದಿದೆ. 40 ಲಕ್ಷ ಅಂತೀರಿ ಒಂದು ಇದಕ್ಕೆ.
ಯಾರು ಇದನ್ನು ರೇಟ್ ಫಿಕ್ಸ್ ಮಾಡಿದವರು? ಇದ್ರ ಡೈಮೆನ್ಷನ್ ಏನು? ಈ ರೇಟ್ ಫಿಕ್ಸ್ ಮಾಡೋಕ್ಕೆ ಡೈಮೆನ್ಷನ್ ಏನು? ಪ್ರತಿಭೆಗಳಿಗೆ ಬೆಲೆನೇ ಇಲ್ಲ, ಮಾಸ್ ಕಾರ್ಡ್ಗಳಿಗೆ ಬೆಲೆನೇ ಇಲ್ಲ. ಅವನು ಎಷ್ಟೇ ಓದಿರ್ಬೋದು, ಅವನು ಇಷ್ಟೇ ಬಡತನ ಆಗಿರ್ಬೋದು, ಏನೇ ಇರ್ಬೋದು, ಆ ಅವಕಾಶಗಳೇ ಇಲ್ಲ. ಎಂಥ ದುರಂತ ಅಲ್ವಾ ಈ ದೇಶದ್ದು. ಇದು ಇಷ್ಟಕ್ಕೆ ನಾವು ಸ್ವತಂತ್ರ ಪಡ್ಕೋಬೇಕಿತ್ತ ನಾವು? ಹಾಂ, ವೈಜ್ಞಾನಿಕವಾಗಿ ನಾವು ಬೆಳಿಬೇಕಿತ್ತ ನಾವು? ವೈಚಾರಿಕವಾಗಿ ಬೆಳಿಲೇಬೇಕಿತ್ತ ಅನ್ಸಲ್ವಾ? ಇಬ್ಬರು ಸ್ನೇಹಿತರಿರ್ತಾರೆ, ಇಬ್ಬರಲ್ಲೇ ಒಡ್ಕೊಂಡು ಸೃಷ್ಟಿ ಮಾಡಿರ್ತಾರೆ. ಯಾಕೆ? ಮನೋಭೂಮಿಕೆ ಬದಲಾಗಿರುತ್ತೆ. ಅವನಲ್ಲಿರೋ ಮನೋಭೂಮಿಕೆ ಇನ್ನೊಬ್ಬನಲ್ಲಿರಲ್ಲ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಯಾಕೆ ಇಷ್ಟು ಬೇಜಾರಾಯಿತು ಅಂದರೆ, 80ನೇ ವರ್ಷದಲ್ಲೂ ನಾವು ಕೂಡ ಇನ್ನೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವಿ, ಸ್ವಜನ ಪಕ್ಷಪಾತದ ಬಗ್ಗೆ ಮಾತಾಡ್ತೀವಿ, ಮತ್ತು ಅಸಮಾನತೆ ಬಗ್ಗೆ ಮಾತಾಡ್ತೀವಿ, ಶೈಕ್ಷಣಿಕ ಅಸಮತೋಲನದ ಬಗ್ಗೆ ಮಾತಾಡ್ತೀವಿ, ಆರ್ಥಿಕ ಅಸಮತೋಲನದ ಬಗ್ಗೆ ಮಾತಾಡ್ತೀವಿ ನಾವು. ಅಂದರೆ ನಮ್ಗಿನ್ನೂ 80 ವರ್ಷ ಅಲ್ಲ, ಇನ್ನೂ 100 ವರ್ಷ. ಯಾಕೆ ಮುಸ್ಲಿಮರು ನಮ್ಮನ್ನು ಅಷ್ಟು ವರ್ಷ ಆಳಿದ್ರು? ಯಾಕೆ ನಮ್ಮನ್ನು ಬ್ರಿಟಿಷರು ಅಷ್ಟು ವರ್ಷ ಆಳಿದ್ರು? ಯಾಕೆ ಯಾವ ರಾಜಮನೆತನಗಳು ಅಷ್ಟು ವರ್ಷ ನಮ್ಮನ್ನು ಆಳಿದ್ವು ಅಂತಂದರೆ ಇದೇ ಕಾರಣಕ್ಕೆ ನಮ್ಮಲ್ಲಿರೋ ಜಡತ್ವ ನಮ್ಮನ್ನು ಕಟ್ಟಾಗಿ ಕೂರಿಸಿದೆ ನಮ್ಮನ್ನು. ನನಗೆ ಯಾಕೆ ಅದೊಂದು ಇನ್ನೊಂದಿದೆ, ಯಾವಾಗಲೂ ಹೇಳ್ತಾ ಇರ್ತಾರೆ, ಬಡವ್ರ ಮಕ್ಕಳನ್ನ ಬದುಕಕ್ಕೆ ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ಬದುಕೊಂಬಿಡ್ತೀವಿ. ಬಡವ್ರ ಮಗ ಬದುಕಬೇಕು ಅಂದರೆ ನೀನು ಹುಡುಕ್ಬೇಕು, ಹೋರಾಟದ ಕಿಚ್ಚಿರಬೇಕು. ಹೋರಾಟಗಳು ಇವತ್ತು ಸತ್ತೋಗಿದ್ದಾವೆ. ಯಾವುದೇ ಹೋರಾಟ ಮಾಡಿದ್ರು ಅದಕ್ಕೊಂದು ಟ್ಯಾಗ್ಲೈನ್ ಕಟ್ಟಿಬಿಡ್ತಾರೆ. ಎಲ್ಲ ಹೋರಾಟಗಳಿಗೂ ಇದಿದೆ, ಹೋರಾಟಗಳ ದಿಕ್ತಪ್ಸ ಅಂತ ಕೆಲಸಗಳಾಗ್ತವೆ. ಒಂದು ದೇಶ, ಒಂದು ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅಂದರೆ, ಅಥವಾ ಒಂದು ಸರ್ಕಾರ ಸ್ವಾಸ್ಥ್ಯವಾಗಿ ಕೆಲಸ ಮಾಡಬೇಕು ಅಂದ್ರೆ ಅದನ್ನು ಎದುರಿಸ್ಬೇಕಾಗಿರೋದು ಹೋರಾಟಗಳು. ಅದನ್ನು ಪ್ರತಿಭಟಿಸಬೇಕು ನಾವು. ಸರಿ ತಪ್ಪು ಎರಡು ಚರ್ಚೆ ಆಗಬೇಕು. ಆಗ ಈ ದೇಶಕ್ಕೆ ಒಂದು ಅರ್ಥ ಸಿಗುತ್ತೆ, ಈ ವ್ಯವಸ್ಥೆಗೆ ಒಂದು ಅರ್ಥ ಸಿಗುತ್ತೆ. ಇದು ಸ್ವತಂತ್ರ ದೇಶ. ಈ ದೇಶ ಡೆಮೋಕ್ರಸಿಯನ್ನು ಒಪ್ಕೊಂಡಿರೋಂಥ ದೇಶ. ಡೆಮೋಕ್ರಸಿ ಇದೆಯಲ್ಲ ನೋಡಿ, ರಾಜಮನೆತನಗಳು, ಅಧ್ಯಕ್ಷೀಯ ಆಡಳಿತ, ಸರ್ವಾಧಿಕಾರತ್ವ ಇದೆಯಲ್ಲ, ಇವನ್ನೆಲ್ಲ ಮೀರಿ ನಾವು ಜನರಿಗೋಸ್ಕರ ಆಯ್ಕೆ ಆಗೋಂಥ ಸರ್ಕಾರಗಳು ಮತ್ತು ವ್ಯವಸ್ಥೆಯನ್ನು ಕಟ್ಕೊಂಡಿರೋದು ಜನರಿಂದನೇ. ಈ ವ್ಯವಸ್ಥೆ ಎಲ್ಲ ಇವತ್ತು ಲಂಚ ಇದೆ ಅಂದರೆ ಅದು ಜನರೇ ಕಾರಣ. ಅದನ್ನು ನೀವು ಎಚ್ಚೆತ್ಕೋಬೇಕು. ಪ್ರತಿಯೊಬ್ಬನು ಪ್ರಶ್ನೆ ಮಾಡಬೇಕು. ದುಡ್ಡು ಕೇಳ್ತಾನ, ಬೂಟ್ ಕಾಲಲ್ಲಿ ಹೊದ್ದು ಕೇಳ್ಬೇಕು ಅವನ್ನ. ದನಕಾಯ ನನ್ನ ಮಗನೇ, ನೀನು ನಮ್ಮ ಕೆಲಸ ಮಾಡ್ಕೊಡೋಕ್ಕಿರೋದು, ನೀನು ನನ್ನ ಕೆಲಸ ಮಾಡಿಕೊಡು, ನಿನಗೆ ಯಾಕೆ ನಾನು ಕಮಿಷನ್ ಕೊಡಬೇಕು, ನಿನಗೆ ಯಾಕೆ ನಾನು ಲಂಚ ಕೊಡಬೇಕು? ಲಂಚ ವ್ಯವಸ್ಥೆ 2 ಥರ ಇದೆ. ಭ್ರಷ್ಟಾಚಾರಕ್ಕೂ ಲಂಚಕ್ಕೂ ವ್ಯವಸ್ಥೆ ಇದೆ, ಡಿಫ್ರೆನ್ಸ್ ಇದೆ. ಲಂಚ ಅಂದರೆ ಅಧಿಕಾರಸ್ಥ ಯಾವನೇ ಇರ್ಬೋದು, ರಾಜಕಾರಣಿ ಆಗಿರ್ಬೋದು, ಯಾವನೇ ಇರ್ಬೋದು, ಅವನು ದುಡ್ಡು ಕೇಳದ್ನಾ, ಅದು ಲಂಚ. ಭ್ರಷ್ಟಾಚಾರ, ಇವತ್ತು ಲಂಚ ವ್ಯವಸ್ಥೆ ಇಲ್ಲ ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ, ಭ್ರಷ್ಟಾಚಾರ ವ್ಯವಸ್ಥೆ ಇದೆ. ಏನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಇಸ್ಕೊಳಕ್ಕೆ ಅವನು ರೆಡಿ ಇದ್ದಾನೆ ಅಂತ ಅರ್ಥ. ನೀವು ಕೊಡೋದನ್ನ ಪ್ರಶ್ನೆ ಮಾಡಿ, ನೀವು ಅವ್ನು ಕೇಳೋದನ್ನ ನಿಲ್ಲಿಸ್ತಾನೆ. ಅವನು ಕೇಳೋದನ್ನ ನಿಲ್ಸಂಗೆ ಮಾಡಬೇಕು ಅಂದರೆ ಅದು ನಿಮ್ಮ ಕೈಯಲ್ಲಿದೆ. ಪ್ರತಿ ದೇಶದಲ್ಲೂ 30 ವರ್ಷಗಳಿಗೊಮ್ಮೆ, 25 ವರ್ಷಗಳಿಗೊಮ್ಮೆ, 50 ವರ್ಷಗಳಿಗೊಮ್ಮೆ ಒಂದೊಂದು ಹೋರಾಟಗಳಾಗಿದ್ದಾವೆ. ಈ ಜಗತ್ತಿನ ಯಾವುದೇ ದೇಶಗಳನ್ನು ನೀವು ತಕ್ಕೋತಾ ಬನ್ನಿ, ಚೀನಾ ಆಗಿರ್ಬೋದು, ಚೀನಾದಲ್ಲೂ ಅಷ್ಟೇ ಆಂತರಿಕ ದಂಗೆಗಳಾಗಿದ್ದಾವೆ. ಅಂದರೆ ಅಲ್ಲಿನ ಆಡಳಿತ ವ್ಯವಸ್ಥೆಗಳು ಕುಸಿದಾಗ ಅಲ್ಲಿನ ಜನರು ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಇವತ್ತು ಚೀನಾ ಆ ಮಟ್ಟಕ್ಕೆ ಕೊಡ್ತಾ ಇದೆ, ಅಮೇರಿಕಾ ಆ ಮಟ್ಟಕ್ಕೆ ಕೊಡ್ತಾ ಇದೆ. ನಮ್ಮನ್ನು ಆಳ್ದಂಥ ಆಂಗ್ಲವರು ಛಿದ್ರ ಅದು ಆಗೋದ್ರು. ಅವರು 5-6 ದೇಶಗಳಾಗೋದು, ನೆದರ್ಲ್ಯಾಂಡ್ ಎಲ್ಲ ಅದೇ ಇಂಗ್ಲೆಂಡಿಂದ ಒಡೆದೋದಂಥ ದೇಶಗಳವು. ಹಾಗೆ ನಮ್ಮಲ್ಲೂ ಬೇಕು ಆ ಕ್ರಾಂತಿ ಬೇಕು ನಮ್ಮಲ್ಲಿ. ಯಾಕಾಗಿ ಈ ಲಂಚ ವ್ಯವಸ್ಥೆಯನ್ನು, ಈ ಭ್ರಷ್ಟ ವ್ಯವಸ್ಥೆ ಇದೆಯಲ್ಲ, ಈ ಭ್ರಷ್ಟ ವ್ಯವಸ್ಥೆಯನ್ನು ಬುಡಮೇಲು ಕಿತ್ತಾಕಬೇಕು. ಸುಳ್ಳನ್ನು ವಿಜೃಂಭಿಸ್ತಾ ಇರೋ ಸುಳ್ಳನ್ನು ಸೈಡಿಗೆ ತಳ್ಳಬೇಕು. ಸತ್ಯದ ದಾರಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇಟ್ಟುಕೊಂಡು ನಾವು ಈ ದೇಶವನ್ನು ಡೆಮೋಕ್ರಸಿಯ ದೇಶವನ್ನಾಗಿ ಪ್ರತಿಯೊಬ್ಬ ಜನರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬನಿಗೂ ಆಗೋ ಒಂದು ರೀತಿ ನಾವು ಕಟ್ಟಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ, ಪ್ರತಿ 10 ವರ್ಷಕ್ಕೊಮ್ಮೆ ಈ ದೇಶವನ್ನು ಸರಿದಾರಿಗೆ ತರೋಂಥ ಕೆಲಸಗಳನ್ನು ಈ ದೇಶದ ಜನರು ಪ್ರತಿಯೊಬ್ಬರು ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ಈ ದೇಶ ಮತ್ತೊಂದು ಥರದ, ಈಗ ಆಲ್ರೆಡಿ ದಾಸ್ಯತೆಯಲ್ಲಿದ್ದೀವಿ ನಾವು, ಪ್ರತಿಯೊಂದು ದಾಸ್ಯತೆಯಲ್ಲೂ ನಾವಿದ್ದೀವಿ. ಈಗ ಮತ್ತೆ ಮುಂದಕ್ಕೂ ಇದೇ ದಾಸ್ಯತೆ ನಮ್ಮನ್ನು ಕಾಡುತ್ತೆ. ಇವತ್ತು ಸಣ್ಣ ಮಟ್ಟಿಗೆ ನಡೀತಾ ಇದೆ ಇಲ್ಲಿಗಾಲೇನ, ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಹೋಗುತ್ತೆ. ಗೊತ್ತಾಗಿದೆ ನಿಮಗೆ. ಈಗ ವ್ಯಾಪಾರದಲ್ಲೂ ಅಷ್ಟೇ ಫಿಡಲಿಸಮ್ ಬಂದಿದೆ. ಆರ್ಥಿಕವಾಗಿ ಕೆಲವು ಸಂಸ್ಥೆಗಳು, ಕೆಲವು ಉದ್ಯಮಿಗಳ ಕೈಯಲ್ಲಿ ಈ ದೇಶದ ಆರ್ಥಿಕ ವ್ಯವಸ್ಥೆ ಹೋಗ್ತಾ ಇದೆ. ನಾಳೆ ಅವರು ಈ ದೇಶನ ಅಲುಗಾಡಿಸ್ತಾರೆ. ಅವರು ಇದು ಬೇಕಾಗಲ್ಲ. ಇದೇನಾಗುತ್ತೆ ಗೊತ್ತಾ, ಸ್ವತಂತ್ರ ಇರಲ್ಲ, ಇದು ಕಾಂಪೀಟ್ ಮಾಡೋಕ್ಕಾಗಲ್ಲ. ಆವಾಗ ಸರ್ವಾಧಿಕಾರಕ್ಕೆ ಬರ್ತೀವಿ ನಾವು ಎಗೇನ್. ಈ ದೇಶ ಒಂದೇ ರಾಜಕೀಯ ವ್ಯವಸ್ಥೆಯಲ್ಲಿರಬಾರ್ದು, ಬದಲಾಗ್ತಾ ಇರಬೇಕು.
ಆವಾಗ ಈ ದೇಶ ಸರಿದಾರಿಯಲ್ಲಿ ನಡೆಯುತ್ತೆ. ಇಲ್ಲ ಅಂದರೆ ಅದೇನೋ ಹೇಳ್ತಾರಲ್ಲ, ಮಾಡಿದ್ದಣ್ಣು ಮಾರಾಯ ಅನ್ನಂಗೆ, ನಾನು ಮಾಡಿದ್ದು ನನಗೆ ತಲುಪುತ್ತೆ. ಇದಿಷ್ಟು. ನಮಸ್ತೆ.